ಮೈಸೂರು ಚಾಮರಾಜನಗರ ಕ್ಷೇತ್ರವನ್ನು ಗೆಲ್ಲುವುದಕ್ಕೆ ಕಾಂಗ್ರೆಸ್ ಕಸರತ್ತನ್ನ ಮಾಡ್ತಾ ಇದೆ. ಮೈಸೂರು ಚಾಮರಾಜನಗರ ಅಖಾಡಕ್ಕೆ ಇದೀಗ ಮತ್ತೊಮ್ಮೆ ಸಿಎಂ ಎಂಟ್ರಿ ಕೂಡ ಆಗ್ತಾ ಇದೆ. 15 ದಿನ ಅಂತರದಲ್ಲಿ ಚಾಮರಾಜನಗರದಲ್ಲಿ 10 ದಿನ ಪ್ರವಾಸವನ್ನ ಕೈಗೊಳ್ಳಲಾಗ್ತಾ ಇದೆ. ನಾಳೆ ಮೈಸೂರು, ಕೊಡಗು, ಚಾಮರಾಜನಗರ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡಲಾಗುತ್ತೆ. ಎರಡೂ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಕಳೆದ ಬಾರಿ ರೆಸಾರ್ಟ್ನಲ್ಲೇ ಕುಳಿತು ಆಪರೇಷನ್ ಹಸ್ತವನ್ನ ಮಾಡಿದ್ರು ಸಿಎಂ. ಇದೀಗ ಮತ್ತೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾವೇಶವನ್ನ ಮಾಡಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಪ್ರತಿ ಕ್ಷೇತ್ರದಲ್ಲೂ ಒಂದೊಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಜೊತೆಗೆ ಒಕ್ಕಲಿಗರ ಮತ ಸೆಳೆಯುವುದಕ್ಕೆ ಡಿಸಿಎಂ ಕೂಡ ಮೈಸೂರು ಅಖಾಡಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಸಿಎಂ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮೈಸೂರಿನಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ. ಸೊ ಮೈಸೂರು ಚಾಮರಾಜನಗರ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದೆ. ಸೊ ಒಂದಾದ್ಮೇಲೆ ಒಂದು ಸ್ಟ್ರಾಟಜಿಯನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ನೋಡಿ, 15 ದಿನದ ಅಂತರದಲ್ಲಿ 10 ದಿನ ಪ್ರವಾಸ ಅಂತ ಅಂದ್ರೆ ಎಷ್ಟು ಪ್ರತಿಷ್ಠೆಯಾಗಿ ಆ ಕ್ಷೇತ್ರವನ್ನ ತೆಗೆದುಕೊಂಡಿದ್ದಾರೆ ಸಿಎಂ ಮತ್ತು ಡಿಸಿಎಂ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಒಂದು ಅಹಿಂದ ಮತಗಳು, ಇನ್ನೊಂದು ಒಕ್ಕಲಿಗ ಸಮುದಾಯದ ಮತಗಳು, ಎರಡು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆ ನಿಟ್ಟಿನಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ರು ಬಹಳಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಕಳೆದ ಬಾರಿ ಹೋದಾಗ ಯಾರಿಗೆಲ್ಲ ಅಸಮಾಧಾನ ಇತ್ತು, ಮುನಿಸಿತ್ತು, ಬಿಜೆಪಿಯಲ್ಲಿ ಇದ್ದು ದೂರ ಇದ್ರು, ಅವರೆಲ್ಲರನ್ನ ತಮ್ಮತ್ತ ಸೆಳೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಸಕ್ಸಸ್ ಆಗಿದ್ರು. ಸೊ ಇದೀಗ ಇನ್ನೊಂದು ಹೆಜ್ಜೆ ಮುಂದಿಡ್ತಾ ಇದ್ದಾರೆ. ಸಮಾವೇಶವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಸೊ ಇನ್ನು ಯಾರನ್ನೆಲ್ಲ ತಮ್ಮ ಹತ್ರ ಸೆಳೆದುಕೊಳ್ತಾರೆ, ಹೇಗೆಲ್ಲ ಪ್ಲಾನ್ ಮಾಡ್ಕೊಳ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸೊ ಒಟ್ಟಿನಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ತೀರ್ಮಾನವನ್ನ ಸಿಎಂ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಮೈಸೂರು ಚಾಮರಾಜನಗರವನ್ನ ಬಿಟ್ಕೊಡ್ಲೇಬಾರ್ದು ಅಂತ ಹಠಕ್ಕೆ ಬಿದ್ದು ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಸೊ 10 ದಿನ ಪ್ರವಾಸವನ್ನ ಕೈಗೊಳ್ಳಲಾಗಿದೆ. ಎಲ್ಲೆಲ್ಲಿ ಇರ್ತಾರೆ, ಯಾರೆಲ್ಲ ಸಾಥ್ ಕೊಡ್ತಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಸಿಎಂ ಮತ್ತು ಡಿಸಿಎಂ ಇಬ್ರು ಮೈಸೂರು ಮತ್ತು ಚಾಮರಾಜನಗರದಲ್ಲೇ ಬಿಡ್ತಾ ಇದ್ದಾರೆ.